ಗೈಸ್ ಟೈಮ್ ಈಗ 2 ಗಂಟೆ ಆಗೈತೆ. ಈ ತರ ಜನಗಳು ಇರ್ತಾರ. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನಗಳ ನಂತರ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ ನಾರ್ಮಲ್ ಡೇ, ಏನು ಅಂಥದ್ದೇನು ವಿಷಯ ಇಲ್ಲ. ನಾರ್ಮಲ್ ಡೇ ಹೇಗಿರುತ್ತೆ ನೋಡೋಣ. ಆ್ಯಂಡ್ ಇವತ್ತು ನನ್ನ ಫಸ್ಟ್ ಡೇ ಇಂಟರ್ನ್ಶಿಪ್ ಕೂಡ ಇದೆ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ. ಹಾಯ್ ಹಾಯ್, ಏನು ಕತೆ? ಆಯ್ತು ಬಾ, ಹೊಡಿಯಲ್ಲ. ಇವತ್ತೇನು ಕೆಟ್ಟ ಕೆಲಸ ಮಾಡಿಲ್ವಲ್ಲ ಹೊಡಿಯೋಕ್ಕೆ. ಗೈಸ್, ಇಂಟರ್ನ್ಶಿಪ್ ಇದ್ದಿದ್ದು 9:30ಗೆ. ಆಲ್ರೆಡಿ ಹೊರಟಿದ್ದು ಲೇಟ್ ಆಗಿತ್ತು. ತಿಂಡಿ ಕೂಡ ಮಾಡಿರಲಿಲ್ಲ. ಹೇಗೋ ಓಡ್ಕೊಂಡು ಹೋಗಿ ಒಂದು 5 ಮಿನಿಟ್ಸ್ ಏನೋ ಲೇಟ್ ಆಗಿತ್ತು ಅಷ್ಟೇ. ಹೇಗೋ ರೀಚ್ ಆಗಿ ಫಸ್ಟೇ ಆಗಿರೋದ್ರಿಂದ ತುಂಬ ಏನು ಓವರ್ಲೋಡ್ ಇರಲಿಲ್ಲ. ನಾರ್ಮಲ್ ಥಿಯರಿ ಬೇಸ್ ಆ ಥರ ಇತ್ತು. ಮುಗಿಸ್ಕೊಂಡು ಬಂದೆ ಗೈಸ್. CBSEಗೆ ಬಂದೆ ಬಸ್ ಹತ್ಕೊಳ್ಳೋಣ ಅಂತ. ಹೇಗೋ ಸೀಟ್ ಸಿಕ್ತು ನನ್ನ ಪುಣ್ಯಕ್ಕೆ. ಅದು ಬಸ್ ಅಂತೂ ಫುಲ್ ಖಾಲಿ ಇತ್ತು. ಆರಾಮಾಗಿ ಕುತ್ಕೊಂಡು ಬಂದೆ. ಗೈಸ್, ಏನು ವಿಷಯ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮು ಎದ್ದೊಳಕ್ಕೆ ಆಗಲ್ಲ, ಅಷ್ಟು ಚಳಿ ಆಗ್ತಿರುತ್ತೆ. ಈಗ ನೋಡಿದ್ರೆ ಬಿಸಿಲು ಹೆಂಗೆ ತಲೆಗೆ ಸುಡ್ತಿದೆ ಅಂದರೆ ಯಪ್ಪ, ಈ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಫೈನಲಿ ಮುಗಿಸಿ ಬಂದು ಬೆಳಗ್ಗೆ ತಿಂಡಿ ತಿಂದೇ ಇರೋದಕ್ಕೂ ಅದಕ್ಕೂ ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ. ನೋಡಬೇಕು ಏನು ಮಾಡವ್ರೆ ಮನೇಲಿ ಅನ್ನೋದನ್ನ ನೋಡ್ಕೊಂಡು ತಿನ್ಬೇಕೀಗ ಹೋಗಿ. ಬೊಮ್ಮ ಸ್ವೀಟಿ 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 ಶಿಡುಬಿ ಜಂಗರ ಜಂಗರ ಜಂಗ. ಗೈಸ್ ನೋಡಿ, ಈ ಥರ ಹುಚ್ಚರು ಎಲ್ಲರೂ ಸಿಗ್ತಾರ. ಹೊಟ್ಟೆ ಬಂದರೆ ಪಾನಿಪುರಿ ತಿಂತಾಯಿದ್ದೆ. ಗೈಸ್, ತಿನ್ನೋದೇನೋ ತಿನ್ಬಿಟ್ಟೆ, ಫುಲ್ ಖಾರ ಆಗೋಯ್ತು. ಫ್ರಿಜ್ಜಲ್ಲಿ ಹುಡುಕ್ದೆ ಸಿಕ್ತು. ಗೈಸ್, ನಿಮಗೆಲ್ಲ ಈ ಮೂವಿ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಬಿಸಿಲಿಂದ ಬಂದಿದ್ಕೋ ಅದಕ್ಕೂ ತಿನ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡಿದ್ದೆ. ಎದ್ದು ನೋಡಿದ್ರೆ ಟೈಮ್ 5:15. ಲಿಟ್ರಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈ ವೆದರ್ಗೆ. ಯಾವಾಗ ಬಿಸಿಲಿರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಆಗುತ್ತೆ, ಏನೂ ಗೊತ್ತಾಗ್ತಿಲ್ಲ. ವೆದರು ಒಂಥರ ಚೆನ್ನಾಗಿತ್ತು. ಸೀರಿಯಸ್ಲಿ ನಂದೇನ ರೂಮ್ ಅನಿಸುತ್ತೆ. ನನ್ನ ರೂಮಿನ ಕತೆ ಹೀಗಾಗಿದೆ. ಫುಲ್ ಚಲಾಪಿಲ್ಲಿ ಎಲ್ಲ ಕಡೆ ಹರಡ್ಕೊಂಡು ಇಲ್ಲೆಲ್ಲ ಬಿಸಾಕಿ ಹಿಂಗೆ ಮಾಡಿಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ನಮ್ಮಮ್ಮ ಬಂದ್ಬಿಟ್ಟು ಏನೂ ಮಾಡಲ್ಲ, ನಂಗೆ ಮಲ್ಕೊಳ್ಳೋಕೆ ಜಾಗ ಕೊಡಲ್ಲ ಅವ್ರ ರೂಮಲ್ಲಿ ಅಷ್ಟೇ. ಹಿಂಗೆ ಅಂದ ತಕ್ಷಣ ಕ್ಲೀನ್ ಆಗಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ನಾನು ಮೆಜಿಷಿಯನ್ ಆದರೂ ಆಗಬೇಕಿತ್ತು. ಥರ್ಸ್ಡೇ ಬಂತು ಅಂತ ಹೇಳಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಹಬ್ಬದ ರೀತಿ ಇರುತ್ತೆ. ಊಟಕ್ಕೆ ಅವರೆಕಾಳು ಮಸಾಲೆ ಸಾಂಬಾರ್ ಹಾಗೂ ಹಪ್ಪಳ, ಅದ್ರ ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಗೈಸ್, ಟೈಮ್ ಈಗ 2 ಗಂಟೆ ಆಗೈತೆ. ನಿದ್ದೆ ಬರ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಏನಾದ್ರು ತಿನ್ಬೇಕನ್ನಿಸ್ತೈತೆ, ಹೊಟ್ಟೆ ಹಸಿತೈತೆ. ಈಚೆ ಎದ್ದೋದ್ರೆ ನಮ್ಮಪ್ಪ ಇಲ್ಲ ನಮ್ಮ ಅಮ್ಮನ ಕೈಲಿ ಹೊಡಿಯಲ್ಲ. ಏನಕ್ಕೆ, ಏನಾರು ಆಯಿತಾ ಅಥವಾ ಏನಕ್ಕೆ ನಿದ್ದೆ ಬರ್ತಾ ಇಲ್ಲ, ಇನ್ನೂ ಸ್ವಲ್ಪ ಬೆಂಟು ಫೋನ್ನ ಸರಿ ಹೋಯ್ತದೆ, ಇಂಥ ಡೈಲಾಗ್ಗಳು ಕೊಡ್ತಾರೆ. ಏನು ಮಾಡೋದು ಗೈಸ್. ಆಗೋ ಈಗೂ ಒದ್ದಾಡಿ ಪದ್ದಾಡಿ ಏನೇ ಮಾಡಿದ್ರು ನಿದ್ದೆ ಬರಲಿಲ್ಲ. ಎದ್ದು ಬಂದು ಬ್ರೆಡ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮಧ್ಯರಾತ್ರಿಯಲ್ಲಿ. ನನ್ನ ಲೆಕ್ಕ ಏನು ಯಾರೂ ಎಚ್ಚರ ಆಗಿಲ್ಲ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು ನೈಟದು. ಈ ಸ್ಪೆಷಲ್ ಊಟ ಯಾರಿಗೋಸ್ಕರ ನೋಡಿ ಗೈಸ್. ನಮ್ಮ ರೋಡಲ್ಲಿರೋ ಜನಗಳು ಯಪ್ಪ ಮನುಷ್ಯರ ರೂಪದಲ್ಲಿರೋ ಮೃಗಗಳು ಗೈಸ್. ನಿಜ ಪಾಪ ಮೂಕ್ ಪ್ರಾಣಿಗಳಿಗೆ ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ಅಂದರೆ ಹೊಡಿಯೋದು, ಕಾಲೆಲ್ಲ ಏಟು ಮಾಡೋದು, ವಿಷ ಹಾಕಿ 2 ನಾಯಿನೂ ಸಾಯಿಸು ಬಿಟ್ಟಿದ್ದಾರೆ ಗೈಸ್. ಅಂಥ ಕಚ್ಚಡ ಜನಗಳು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.